ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಮೈಂಟೆನೆನ್ಸ್ ಆಫ್ ಗ್ರೈಂಡಿಂಗ್ ವೀಲ್ ಬಗ್ಗೆ ತಿಳ್ಕೊಂಡಿದ್ದೀರಿ. ವೀಲ್ ಯಾವ ರೀತಿ ಬ್ಲಂಟ್ ಆದಾಗ, ಅಂದರೆ ಲೋಡಿಂಗ್ ಅಂಡ್ ಗ್ಲೇಜಿಂಗ್ ಆದಾಗ ಡ್ರೆಸ್ಸಿಂಗ್ ಮಾಡಬೇಕು, ಟ್ರೂಯಿಂಗ್ ಮಾಡಬೇಕು, ಯಾವ್ಯಾವ ಡ್ರೆಸ್ಸಿಂಗ್ ಟೂಲನ್ನು ನಾವು ಬಳಸ್ತೀವಿ ಅನ್ನೋದನ್ನ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡು. ಟುಡೇ ವಿ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಮೈಂಟೆನೆನ್ಸ್ ಆಫ್ ದ ಗ್ರೈಂಡಿಂಗ್ wheel. The topic is grinding wheel inspections and wheel mounting. ಈ ತರಗತಿಯಲ್ಲಿ ಗ್ರೈಂಡಿಂಗ್ ವೀಲ್ ಅನ್ನ ಯಾವ ರೀತಿ ಇನ್ಸ್ಪೆಕ್ಟ್ ಮಾಡೋದು, ಟೆಸ್ಟಿಂಗ್ ಅನ್ನು ಮಾಡ್ತಕ್ಕಂಥದ್ದು, ಮತ್ತೆ ಗ್ರೈಂಡಿಂಗ್ ವೀಲ್ ಅನ್ನ ಮೌಂಟ್ ಮಾಡಬೇಕಲ್ಲ. ಈಗ ಸಪೋಸ್ ಡ್ರೆಸ್ಸಿಂಗ್ ಮಾಡ್ತೀರಿ, ಡ್ರೂಯಿಂಗ್ ಮಾಡ್ತೀರಿ, ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ರೆಕ್ಟಿಫೈ ಮಾಡ್ತೀರಿ, ಹೊಸ ವೀಲನ್ನು ಹಾಕ್ತೀರಿ. ಅಂತ ಸಂದರ್ಭದಲ್ಲಿ ನಾವು ವೀಲನ್ನ ಬಿಫೋರ್ ಮೌಂಟಿಂಗ್ ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಟೆಸ್ಟ್ ಮಾಡಾದ್ಮೇಲೆ ಮೌಂಟಿಂಗ್ ಮಾಡಬೇಕು. ಹಾಗಾಗಿ ಈ ತರಗತಿಯಲ್ಲಿ ವೀಲನ್ನು ಟೆಸ್ಟ್ ಮಾಡೋದು ಹೇಗೆ, ವೀಲನ್ನು ಮೌಂಟ್ ಮಾಡೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ. Now let us come to at the end of this lesson, you shall be able to brief steps involved in grinding wheel inspections. ಗ್ರೈಂಡಿಂಗ್ ವೀಲ್ ಅನ್ನ ಇನ್ಸ್ಪೆಕ್ಟ್ ಮಾಡಬೇಕಾದ್ರೆ ಏನೇನು ಸ್ಟೆಪ್ ಅನ್ನು ನಾವು ಫಾಲೋ ಮಾಡಬೇಕು ತಿಳ್ಕೊಳ್ಳೋಣ. ಸ್ಟೇಟ್ ದ ಪ್ರೊಸೀಜರ್ ಫಾರ್ ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಗ್ರೈಂಡಿಂಗ್ ವೀಲ್ ಮೌಂಟಿಂಗ್ ಅನ್ನು ಮಾಡತಕ್ಕಂಥ ಪ್ರೊಸೀಜರ್ ಏನು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಒಂದು, ಇನ್ಸ್ಪೆಕ್ಷನ್ಸ್ ಆಫ್ ದ ಗ್ರೈಂಡಿಂಗ್ ವೀಲ್, ಅಂದರೆ ಟೆಸ್ಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಎರಡನೇದು ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಇಟ್ ಈಸ್ ಟೂ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೈಂಟೈನಿಂಗ್ ಆಫ್ ದ ಗ್ರೈಂಡಿಂಗ್ ವೀಲ್. ನಾವು ಗ್ರೈಂಡಿಂಗ್ ವೀಲ್ ಇನ್ಸ್ಪೆಕ್ಷನ್ಸ್ ನೆಸೆಸಿಟಿ ಇದೆಯಾ? ಎಸ್. ಯಾವುದೇ ಒಂದು ವೀಲನ್ನು ನಾವು ಫಿಟ್ ಮಾಡಬೇಕಾದ್ರೆ ಗ್ರೈಂಡಿಂಗ್ ಮಷಿನ್ಸ್ಗೆ ವೀಲನ್ನು ಇನ್ಸ್ಪೆಕ್ಟ್ ಮಾಡೋದು, ಟೆಸ್ಟಿಂಗ್ ಮಾಡೋದು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದ ವೀಲ್ ಸೆಲೆಕ್ಟೆಡ್ ಮೇ ಹ್ಯಾವ್ ಬೀನ್ ಡ್ಯಾಮೇಜ್ಡ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್ ಆರ್ ಸ್ಟೋರೇಜ್ ಅಂಡ್ ಮಸ್ಟ್ ಬಿ ಕೇರ್ಫುಲಿ ಇನ್ಸ್ಪೆಕ್ಟೆಡ್ ಬಿಫೋರ್ ಯೂಸ್. ವೀಲನ್ನು ನಾವೇನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದು ತರುವಾಗಿರ್ಬೋದು, ಅಂದರೆ ಟ್ರಾನ್ಸ್ಪೋರ್ಟ್ ನಲ್ಲಿ ಇರ್ಬೋದು, ಅಥವಾ ಸ್ಟೋರೇಜ್ ನಲ್ಲಿ ಇರ್ಬೋದು, ಕೆಳಗಡೆ ಬಿದ್ದಿರ್ಬೋದು, ಅವಾಗ ಅದರಲ್ಲಿ ಕ್ರ್ಯಾಕ್ಸ್ ಬಂದಿರ್ಬೋದು, ಅಥವಾ ಬೇರೆ ಇನ್ನಿತರ ಚಿಪ್ಔಟ್ ಆಗಿರ್ಬೋದು, ಡ್ಯಾಮೇಜಸ್ ಆಗಿರ್ಬೋದು. ಹಾಗಾಗಿ ಬಿಫೋರ್ ಯೂಸಿಂಗ್ ದ ಗ್ರೈಂಡಿಂಗ್ ವೀಲ್, ಬಿ ಕೇರ್ಫುಲಿ ಇನ್ಸ್ಪೆಕ್ಟೆಡ್. ನಾವು ತುಂಬಾ ಎಚ್ಚರಿಕೆಯಿಂದ ಆ ವೀಲನ್ನ ಇನ್ಸ್ಪೆಕ್ಟ್ ಮಾಡಿ ನಂತರ ಏನ್ ಮಾಡ್ಬೇಕಾಗುತ್ತೆ ಮತ್ತೆ ಬಳಸ್ಕೊಳ್ಬೇಕಾಗುತ್ತೆ. ವಿಜುವಲ್ ಇನ್ಸ್ಪೆಕ್ಷನ್ಸ್ ಅಂತ ಬರುತ್ತೆ. ಬರಿಗಣ್ಣಿನಿಂದನೇ ನಾವು ಕೆಲವನ್ನ ನೋಡ್ಬೋದು. ಈಗ ಒಂದು ಹೊಸ ವೀಲ್ ಬಂದಿದೆ, ಸೊ ಪಾಕೆಟ್ ಅನ್ನ ಓಪನ್ ಮಾಡಿದೀವಿ, ಪಾಕೆಟ್ ಅನ್ನ ಓಪನ್ ಮಾಡಿ ಹೀಗೆ ನೋಡ್ತಾ ಇದೀವಿ, ಈ ವೀಲ್ ಅನ್ನ ಹೀಗೆ ನೋಡ್ತಾ ಇದ್ದೀವಿ, ಬರಿಗಣ್ಣಿನಿಂದ ನೇರವಾಗಿ ವೀಲ್ ಅನ್ನ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲೋ ಇಲ್ಲಿ ಒಂದು ಲೈಟ್ ಕ್ರ್ಯಾಕ್ ಕಾಣ್ಬೋದು, ಇಲ್ಲಿ ಚಿಪ್ಔಟ್ ಆಗಿರೋದಿರ್ಬೋದು, ಅಥವಾ ಏನೋ ಬೇರೆ ಪ್ರಾಬ್ಲಮ್ಸ್ ಇರ್ಬೋದು, ಬೋರ್ ಸೈಜಲ್ಲಿ ವೇರಿಯೇಷನ್ಸ್ ಇರ್ಬೋದು. ಸೊ ಇವುಗಳೆಲ್ಲವನ್ನು ನಾವೇನು ಮಾಡಬೇಕು, ಫಾಲ್ಟ್ಸ್ ಅನ್ನ ಚೆಕ್ ಮಾಡಬೇಕು. ಸೊ ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಏನನ್ನ ಚೆಕ್ ಮಾಡಬೇಕು? ಬ್ರೋಕನ್ ಆರ್ ಚಿಪ್ಡ್ ಎಡ್ಜಸ್, ಏನೋ ಮುರಿದೋಗಿದೆ, ಬ್ರೋಕನ್ ಆಗಿದೆ, ಎಡ್ಜಸ್, ಈ ಎಡ್ಜಸ್ ಚಿಪ್ಔಟ್ ಆಗಿದೆ, ಅದನ್ನ ನಾವೇನು ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ದೆನ್ ಕ್ರ್ಯಾಕ್ಸ್. ನೋಡಿ, ಕ್ರ್ಯಾಕ್ಸ್ ಅಂದ್ರೆ ಒಡೆದೋಗಿರ್ತಕ್ಕಂಥದ್ದು, ದದ್ದು ಬಿಟ್ಟಿರ್ತಕ್ಕಂಥದ್ದು. ಈ ಕ್ರ್ಯಾಕ್ಸ್ ಅನ್ನ ನಮಗೆ ಬರಿಗಣ್ಣಿನಿಂದ ಕಾಣ್ಬಿಡುತ್ತೆ. ಕ್ರ್ಯಾಕ್ಸ್ ಇದ್ರೆ, ಬ್ರೋಕನ್ಸ್ ಇದ್ರೆ, ಚಿಪ್ ಬ್ರೋಕನ್ ಆಗಿದ್ರೆ, ಇದೆಲ್ಲ ಬರಿಗಣ್ಣಿಗೆ ನಮಗೆ ವಿಜುವಲ್ ಇನ್ಸ್ಪೆಕ್ಷನ್ ನಲ್ಲಿ ನಮಗೆ ಕಾಣುತ್ತೆ. ಮತ್ತೆ ಈ ಬುಸ್ ಬರುತ್ತೆ ಇಲ್ಲಿ, ಮತ್ತೆ ಈ ಎರಡು ಏನಿದು ಬೋರ್ ಇದೆ, ಸ್ಪಿಂಡಲ್ಗೆ ಹಾಕ್ತೀವಲ್ಲ, ಈ ಬುಸ್ ಅನ್ನ ಕೊಟ್ಟಿರ್ತಾರೆ. ಈ ಬುಸ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಮೌಂಟಿಂಗ್ ಬುಸ್ಸಸ್ ಏನಾದ್ರು ಡ್ಯಾಮೇಜ್ ಇದೆಯಾ, ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಮತ್ತೆ ಪೇಪರ್ ವಾಷರ್ಸ್ ಅಂತ ಕೊಟ್ಟಿರ್ತಾನೆ, ಪ್ಲಾನ್ಸ್ ಅಂತ ಬರುತ್ತೆ, ನೆಕ್ಸ್ಟ್ ತೋರಿಸ್ತೀನಿ ನಾನು. ಆ ಪ್ಲಾನ್ಸ್ಗಿಂತ ಮೊದಲು ಅದರೊಳಗಡೆ ಆ ಗ್ರೂ ಒಳಗಡೆಗೆ ಆ ಪೇಪರ್ ವಾಷರ್ಸ್ ಕುತ್ಕೋಬೇಕು. ಆ ಪೇಪರ್ ವಾಷರ್ಸ್ ಸರಿ ಇದೆಯಾ, ಇಲ್ಲ ಅದು ಏನಾದರೂ ಡ್ಯಾಮೇಜ್ ಆಗಿದೆಯಾ ಅನ್ನೋದನ್ನು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಇದೆಲ್ಲವನ್ನ ನಾವು ಬರಿಗಣ್ಣಿನಿಂದ ವಿಜುವಲ್ ಸುಮ್ಮನೆ ನೋಡೋದ್ರಿಂದ ನಾವು
ಕ್ರ್ಯಾಕ್ಸು, ಡ್ಯಾಮೇಜ್ಡ್ ಆಗಿರ್ತಕ್ಕಂಥದ್ದು, ಎಡ್ಜು ಚಿಪ್ ಔಟ್ ಆಗಿರ್ತಕ್ಕಂಥದ್ದು, ಪೇಪರ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಬುಸ್ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು, ಇವೆಲ್ಲವನ್ನ ನಾವು ಹಾಗೆ ಬರಿಗಣ್ಣಿನಿಂದ ಏನು ಮಾಡ್ಬೋದು, ಇನ್ಸ್ಪೆಕ್ಟ್ ಅನ್ನ ಮಾಡ್ಬೋದು. ಸೊ ಟೆಸ್ಟಿಂಗ್ ಫಾರ್ ಕ್ರ್ಯಾಕ್ಸ್, ಈಗ ಬರಿಗಣ್ಣಿನಿಂದ ನೋಡಾಯ್ತು. ಈಗ ಕ್ರ್ಯಾಕ್ ಅನ್ನ ಬರಿಗಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ಕ್ರ್ಯಾಕ್ ಇಂಟರ್ನಲ್ ಕ್ರ್ಯಾಕ್ ಇರ್ಬೋದಲ್ಲ. ಸೊ ಟೆಸ್ಟ್ ಎ ವೀಲ್ ಫಾರ್ ಕ್ರ್ಯಾಕ್ಸ್ ಬೈ ದ ಫಾಲೋಯಿಂಗ್ ಮೆಥಡ್ಸ್. ಯಾವ ಮೆಥಡು? Suspend the wheel on a piece of string or support it with one finger through the bushing. ಸೊ ಈ ರೀತಿ ಒಂದು ದಾರದಲ್ಲಿ ಹೀಗೆ ಕಟ್ಟಿಟ್ಕೊಳ್ಳೋದು, ಅಥವಾ ಈ ರೀತಿ ವೀಲ್ನಲ್ಲಿ ಸಪೋರ್ಟ್ ಮಾಡಿ ಇಟ್ಕೊಳ್ಬೇಕು, ಅಥವಾ ಇಲ್ಲ ದಾರದಲ್ಲಿ ಅದನ್ನ ಕಟ್ಟಿ ಇಡ್ತಕ್ಕಂಥದ್ದು. ನೋಡಿ, ಇಲ್ಲಿ ದಾರದಲ್ಲಿ ಕಟ್ಟಿ ಇಟ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಂದು ಫಿಂಗರ್ನಲ್ಲಿ, ಅಥವಾ ಒಂದು ಬೆಳ್ಳಲ್ಲಿ ಹಿಂಗೆ ಇಟ್ಕೊಂಡಿದ್ದಾರೆ. ಸೊ ಒಂದು ಬೆಳ್ಳಲ್ಲಿ ಇಟ್ಕೊಂಡು ಸೊ ಒಂದು ವಸ್ತುವನ್ನು ತೆಗೆದುಕೊಂಡು ಹೀಗೆ ಸೌಂಡ್ ಏನಾಗುತ್ತೆ, ನಮ್ಮ ಕಿವಿಗೆ ಕೇಳಿಸುತ್ತೆ. ಕ್ರ್ಯಾಕ್ ಆಗಿದ್ರೆ ಏನ್ ಬರುತ್ತೆ? ಕ್ಲಿಯರ್ ಸೌಂಡ್ ಬರುತ್ತೆ, ಕ್ಲಿಯರ್ ರಿಂಗ್ ಸೌಂಡ್ ಬರುತ್ತೆ. ವುಡನ್ ಹ್ಯಾಂಡಲ್ಲೋ ಅಥವಾ ವುಡನ್ ಹ್ಯಾಂಡಲ್, ಸಾಮಾನ್ಯವಾಗಿ ವುಡನ್ ಹ್ಯಾಂಡಲ್ ಅನ್ನ ನಾವು ಟ್ಯಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ಅಥವಾ ಮ್ಯಾಲೆಟ್ ಹ್ಯಾಮರ್ ಅನ್ನು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಬೇರೆ ಬೇರೆ ಪಾಯಿಂಟ್ ಅಲ್ಲಿ ಹೀಗೆ ಹೊಡೆದು ನೋಡೋದ್ರಿಂದ ಏನಾಗುತ್ತೆ, ನಮಗೆ ವೀಲ್ ನಲ್ಲಿ ಏನಾದ್ರೂ ಕ್ರ್ಯಾಕ್ ಇದೆಯಾ ಅಂತ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈ ಬುಸ್ಸಿಂಗ್ ನಲ್ಲಿ ಇಟ್ಕೊಂಡು ಈಗ ಬೇಕಾದ್ರೆ ನೋಡ್ಬೋದು, ಅಥವಾ ದಾರದಲ್ಲಿ ಅಲ್ಲಿ ಚಿತ್ರದಲ್ಲಿ ಕಟ್ಟಿದಾರಲ್ಲ ಆ ರೀತಿ ಬೇಕಾದ್ರೂ ಕೊಟ್ಟು ನಾವೇನ್ ಮಾಡ್ಬೋದು, ಈ ಕ್ರ್ಯಾಕ್ ಅನ್ನ ಟೆಸ್ಟಿಂಗ್ ಅನ್ನ ನಾವು ಮಾಡ್ಬೋದು. ಸೊ ಫಸ್ಟ್ ನೀವು ಹ್ಯಾಂಗ್ ಮಾಡಿದಾಗ ಏನ್ ಮಾಡ್ಬೇಕು, ಈ ರೀತಿ ದಾರದಲ್ಲಿ ಸ್ಟ್ರಿಂಗ್ ಅಲ್ಲಿ ಏನಾದ್ರು ಹ್ಯಾಂಡ್ ಮಾಡಿದ್ರೆ ಆ ಫ್ರೀಯಾಗಿ ಅದು ನೇತಾಡ್ಲಿಕ್ಕೆ ಬಿಡಬೇಕು. ನೇತಾಡಿಕೆ ಬಿಟ್ಟ ಮೇಲೆ ಆಮೇಲೆ ಏನ್ ಮಾಡಬೇಕು, ನಾವು ವುಡನ್ ಹ್ಯಾಮರ್ ನಲ್ಲಿ ಈ ರೀತಿ ಅದನ್ನ ತಟ್ಟಬೇಕು, ಜೆಂಟ್ಲಿ ಟ್ಯಾಪ್ ಮಾಡ್ಬೇಕು, ಅದಕ್ಕೆ ಟ್ಯಾಪ್ ಮಾಡಬೇಕು, ಜೆಂಟ್ಲಿ ಟ್ಯಾಪ್ ಹಿಂಗೆ ಹೊಡಿತಕ್ಕಂಥದ್ದು. ಈಗ ಹೊಡೆದಾಗ ಏನಾಗುತ್ತೆ, ನಮಗೆ ಕ್ಲಿಯರ್ ರಿಂಗಿಂಗ್ ಸೌಂಡ್ ಇದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಕ್ರ್ಯಾಕ್ ಸೌಂಡ್ ಇದ್ರೆ ನಮಗೆ ಗೊತ್ತಾಗುತ್ತೆ. ಟ್ಯಾಪ್ ದ ವಿತ್ ನಾನ್ ಮೆಟಾಲಿಕ್ ಆಬ್ಜೆಕ್ಟ್ಸ್ ಸಚ್ ಸ್ಮಾಲ್ ವುಡನ್ ಮ್ಯಾಲೆಟ್ ಆರ್ ಎ ಟೂಲ್ ಹ್ಯಾಂಡಲ್, ಯಾವ್ದಾರ ಟೂಲ್ ಹ್ಯಾಂಡಲ್ಲೋ ಮ್ಯಾಲೆಟ್ನಲ್ಲೋ ನಾವು ಟ್ಯಾಪ್ ಮಾಡ್ಬೋದು. ಸೊ ಎ ಕ್ಲಿಯರ್ ರಿಂಗಿಂಗ್ ಸೌಂಡ್ ಇಂಡಿಕೇಟ್ ದಟ್ ವೀಲ್ ಈಸ್ ನಾಟ್ ಕ್ರ್ಯಾಕ್ಡ್. ಇದು ಕ್ಲಿಯರ್, ಈಗ ನೋಡಿ ನನಗೆ ಕ್ಲಿಯರ್ ರಿಂಗಿಂಗ್ ಸೌಂಡ್ ಕೇಳಿಸ್ತಾ ಇದೆ, ನಿಮಗೂ ಕೇಳಿಸ್ತಾ ಇರ್ಬೋದು. ಸೊ ಈ ರೀತಿಯ ಸೌಂಡ್ ಬಂದ್ರೆ ಸೊ ಈ ವೀಲು ಯಾವುದೇ ರೀತಿಯಾದಂಥ ಕ್ರ್ಯಾಕ್ ಆಗಿಲ್ಲ ಅಂತೇಳಿ ಅದನ್ನು ಕರೆಕ್ಟಾಗಿ ನಾವು ಕೇಳಿಸ್ಕೋಬೇಕು. ಸೊ ಅದನ್ನು ನಾವು ಆಕ್ಚುಲಿ ಈಗ ಹೊಡಿಬೇಕಾದ್ರೆ, ಈಗ ವೀಲ್ ಅಂದ್ರೆ ಇದು 45 ಡಿಗ್ರಿ, ಈ ಕಡೆ 45 ಡಿಗ್ರಿ ಬರುತ್ತೆ. ಸೊ ಅಲ್ಲಿ ನಾವು ಕರೆಕ್ಟಾಗಿ ಈ 45 ಡಿಗ್ರಿ ಜಾಗದಲ್ಲಿ, ಈ 45 ಡಿಗ್ರಿ ಜಾಗದಲ್ಲಿ ನಾವು ಏನಾದರೂ ಟ್ಯಾಪ್ ಮಾಡಿದಾಗ ನಮಗೆ ಕ್ಲಿಯರ್ ರಿಂಗಿಂಗ್ ಸೌಂಡು ನಮ್ಮ ಕಿವಿಗೆ ಕೇಳಿಸುತ್ತೆ. ಆವಾಗ ನಾವೇನು ಕನ್ಫರ್ಮ್ ಮಾಡ್ಕೋಬೇಕು, ವೀಲ್ ಇಸ್ ನಾಟ್ ಕ್ರ್ಯಾಕ್, ವೀಲು ಕ್ರ್ಯಾಕ್ ಆಗಿಲ್ಲ ಅಂತ ಹೇಳಿ. ಸೊ ಎ ಡಲ್ ಸೌಂಡ್, ಏನೋ ಡಲ್ ಸೌಂಡ್ ಬರ್ತಾ ಇದೆ, ಈಗ ಹೊಡೆದೋಗಿರೋ ಮಡಕೆ ಸೌಂಡ್ ಬರುತ್ತಲ್ಲ ಆ ರೀತಿ ಡಲ್ ಸೌಂಡ್ ಬರ್ತಾ ಇದೆ, ದಟ್ ಮೀನ್ಸ್ ವೀಲ್ ಇಸ್ ಕ್ರ್ಯಾಕ್ಡ್ ಅಂಡ್ ಮಸ್ಟ್ ನಾಟ್ ಬಿ ಯೂಸ್ಡ್. ವೀಲ್ ಕ್ರ್ಯಾಕ್ ಆಗಿದೆ, ಅಂತ ವೀಲನ್ನ ಬಳಸಬಾರದು. ಸೊ ಈಗ ಕ್ರ್ಯಾಕ್ ಆಯ್ತು, ಈಗ ಇನ್ಸ್ಪೆಕ್ಟ್ ಮಾಡಿದ್ದೀವಿ, ವಾರ್ನಿಂಗ್, ಅದನ್ನೇನ್ ಮಾಡಬೇಕು, ಡಿಸ್ಕಾರ್ಡ್ ಮಾಡ್ಬೇಕು ನಾವು. ಸೊ ಎನಿ ಸೈನ್ ಆಫ್ ಡ್ಯಾಮೇಜ್, ಸೊ ಇಲ್ಲಿ ಚಿಪ್ ಔಟ್ ಆಗಿದೆ, ಕ್ರ್ಯಾಕ್ ಆಗಿದೆ, ನಾವು ರಿಂಗ್ ಟೆಸ್ಟ್ ಮಾಡಿದಾಗ, ರಿಂಗ್ ಟೆಸ್ಟ್ ಅಂದ್ರೆ ಅದು ಕ್ರ್ಯಾಕ್ ಅನ್ನ ಟೆಸ್ಟ್ ಮಾಡಿದಾಗ ಅದು ಡಲ್ ಸೌಂಡ್ ಇದೆ, ಕ್ಲಿಯರ್ ಆಗಿ ರಿಂಗ್ ಆಗ್ತಾ ಇಲ್ಲ, ಅದು ಡಸ್ ನಾಟ್ ರಿಂಗ್ ಕ್ಲಿಯರ್ಲಿ ವೆನ್ ಸ್ಟ್ರಾಕ್. ಇಫ್ ಯು ಆರ್ ಇನ್ ಡೌಟ್ ಡು ನಾಟ್ ಯೂಸ್ ದ ವೀಲ್. ನಮ್ಗೇನಾದ್ರೂ ಡೌಟ್ ಇದ್ರೆ ಈ ವೀಲ್ ಅನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಸೊ ಅಂತ ವೀಲ್ ಅನ್ನ ಏನಾದ್ರು ಯೂಸ್ ಮಾಡಿದ್ರೆ ಅದು ಬಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಂಜೂರ್ ಆಗುತ್ತೆ. ಸೇಫ್ಟಿ ದೃಷ್ಟಿಯಿಂದ ಇಟ್ ಇಸ್ ನಾಟ್ ಗುಡ್, ಇಟ್ ಇಸ್ ಡೇಂಜರ್ ಡೇಂಜರ್ ಡೇಂಜರ್. ಸೊ ಈ ರೀತಿಯಾಗಿರ್ತಕ್ಕಂಥ ವೀಲ್ ಅನ್ನ ನಾವು ಡಿಸ್ಕಾರ್ಡ್ ಮಾಡಬೇಕು. ಕ್ಲಿಯರ್ಲಿ ಮಾರ್ಕ್ ಇಟ್ ಅಂಡ್ ಸೀಕ್ ಅಡ್ವೈಸ್ ಫ್ರಮ್ ಯುವರ್ ಸೂಪರ್ವೈಸರ್ಸ್. ಇದನ್ನ ಕ್ಲಿಯರ್ ಅಲ್ಲಿ ಮಾರ್ಕ್ ಹಾಕಿ, ಇದಕ್ಕೆ ಒಂದು ಟ್ಯಾಗ್ ಹಾಕಿ, ಇಟ್ ಇಸ್ ಡ್ಯಾಮೇಜ್ಡ್, ಡು ನಾಟ್ ಯೂಸ್. ಅದನ್ನ ರಿಜೆಕ್ಟ್ ಟ್ಯಾಗ್ ಅಂತ ಕರಿತೀವಿ. ಒಂದು ರಿಜೆಕ್ಟ್ ಟ್ಯಾಗ್ ಇಲ್ಲಿ ನೋಡಿ ಚಿತ್ರದಲ್ಲಿ ಹಾಕಿದ್ದಾರೆ, ಈ ರೀತಿ ರಿಜೆಕ್ಟ್ ಟ್ಯಾಗ್ ಅನ್ನು ಹಾಕಿ ಇದನ್ನ ನಿಮ್ಮ ಸೂಪರ್ವೈಸರ್ಗೆ ಅಥವಾ ಹೈಯರ್ ಅಥಾರಿಟೀಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಇನ್ಫಾರ್ಮ್ ಮಾಡಿ ಇರಬೇಕು. ಡೋಂಟ್ ಯೂಸ್, ರಿಜೆಕ್ಟ್ ಅಂಡ್ ಟ್ಯಾಗ್ ಫ್ಯಾಕಲ್ಟಿ. ಹೈಯರ್ ಅಥಾರಿಟೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಸೂಪರ್ವೈಸರ್ಗೆ ಇಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಟ್ಯಾಗ್ ಹಾಕಬೇಕು, ಡ್ಯಾಮೇಜ್ ಆಗಿದೆ, ಇದು ರಿಜೆಕ್ಟ್ ಆಗಿದೆ ಅಂತೇಳಿ. So it is the warning of the wheel inspections. Then
ಈ ವೀಲನ್ನು ಹೇಗೆ ಟೆಸ್ಟ್ ಮಾಡೋದು ಅಂದರೆ ಒಂದು ವಿಜುವಲ್ ಇನ್ಸ್ಪೆಕ್ಷನ್ಸು, ಇನ್ನೊಂದು ಕ್ರ್ಯಾಕ್ ಬೈ ರಿಂಗಿಂಗ್ ಅಂತ ಕರಿತೀವಿ. ಅದನ್ನು ರಿಂಗಿಂಗ್ ಸೌಂಡಿಂದ ರಿಂಗ್ ಮಾಡೋದ್ರ ಮೂಲಕ ನಾವು ಟ್ಯಾಪ್ ಮಾಡೋದ್ರ ಮೂಲಕನೂ ಕೂಡ ಕ್ರ್ಯಾಕನ್ನು ಟೆಸ್ಟ್ ಮಾಡಬಹುದು. ಇನ್ನು ವೀಲನ್ನು ಮೌಂಟ್ ಮಾಡೋದು ಯಾವ ರೀತಿ, ವೀಲನ್ನು ಯಾವ ರೀತಿ ನಾವು ಮೌಂಟ್ ಮಾಡಬೇಕು, ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್ is also important. Mounting of grinding wheel also very important. ಈಗ ನಾವು ಟೆಸ್ಟಿಂಗ್ ಅನ್ನು ತಿಳ್ಕೊಂಡ್ವಿ, ಮೌಂಟಿಂಗ್ ಅನ್ನು ಹೇಗೆ ಮಾಡ್ತಕ್ಕಂಥದ್ದು. ಸೊ ವೀಲ್ ಮೌಂಟಿಂಗ್ ಅನ್ನು ಮಾಡಬೇಕಾದ್ರೆ ಈಗ ಒಂದು ಗ್ರೈಂಡಿಂಗ್ ಮಷಿನ್ಸ್ ಅಂದ ತಕ್ಷಣ ಮೋಟಾರ್ ಇರುತ್ತೆ, ಆ ಕಡೆ ಒಂದು ಸ್ಪಿಂಡಲ್ಲು, ಈ ಕಡೆ ಒಂದು ಸ್ಪಿಂಡಲ್ ಇರುತ್ತೆ. ಒಂದು ಕಡೆ ಕೋರ್ಸ್ ವೀಲ್ ಅನ್ನು ಹಾಕಿರ್ತೀವಿ, ಇನ್ನೊಂದು ಕಡೆ ಫೈನ್ ವೀಲ್ ಅನ್ನು ಹಾಕಿರ್ತೀವಿ, ಹೌದಲ್ವಾ. ಸೊ ಮತ್ತೆ ಆ ವೀಲ್ಗೆ ಗಾರ್ಡ್ ಅನ್ನ ಹಾಕಿರ್ತೀವಿ. ಈಗ ವೀಲ್ ಅನ್ನು ಮೌಂಟ್ ಮಾಡಬೇಕು. ಸೊ ಈಗ ನಿಮ್ಗೆಲ್ಲ ಪಾರ್ಟ್ಸ್ ಅನ್ನ ನೀವು ತಿಳ್ಕೊಬೇಕು. ಏನೇನಿದೆ, ಮೈನ್ ಸ್ಪಿಂಡಲ್ ಇರುತ್ತೆ, ಹೌದಲ್ವ ಮಕ್ಕಳ, ಮೈನ್ ಸ್ಪಿಂಡಲ್ ಇರುತ್ತೆ. ಆ ಸ್ಪಿಂಡಲ್ ಆದ್ಮೇಲೆ ಈ ಸ್ಪಿಂಡಲ್ ಇದೆ, ಸ್ಪಿಂಡಲ್ ಆದ್ರೆ ಈ ಕಡೆ ಒಂದು ಸ್ಪಿಂಡಲ್ ನಟ್ ಅಂತ ಕೊಟ್ಟಿದ್ದೀವಿ. ಇದು ಒಂದ್ ಕಡೆ ಲೆಫ್ಟ್ ಹ್ಯಾಂಡ್, ಒಂದ್ ಕಡೆ ರೈಟ್ ಹ್ಯಾಂಡ್ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಫ್ಲಾಂಜಸ್ ಅನ್ನ ಯೂಸ್ ಮಾಡ್ತೀವಿ. ಫ್ಲಾಂಜಸ್ ಅನ್ನ ಇನ್ನರ್ ಫ್ಲಾಂಜು, ಔಟರ್ ಫ್ಲಾಂಜ್ ಅಂತ ಎರಡು, ಒಳಗಡೆಗೊಂದು ಹೊರಗಡೆಗೊಂದು ಫ್ಲಾಂಜಸ್ ಅನ್ನು ನಾವು ಬಳಸ್ತೀವಿ. ವೀಲ್ ಗಾರ್ಡ್ಸ್ ಇರುತ್ತೆ, ವೀಲ್ ಇದೆ, ಬೋಲ್ಸ್ಟಾರ್ ಅಂತ ಯೂಸ್ ಮಾಡ್ತೀವಿ. ಪೇಪರ್ ಗ್ಯಾಸ್ಕೆಟ್ ಅನ್ನ ನಾವು ಹಾಕ್ತೀವಿ, ಪೇಪರ್ ವಾಷರ್ಸ್ ಅಂತ ಕರಿತೀವಿ. ಫ್ಲಾಂಜ್ ಬೇರಿಂಗ್ ಸರ್ಫೇಸ್ ಅನ್ನ ನಾವು ನೋಡ್ತೀವಿ, ಕ್ಲಿಯರೆನ್ಸ್ ಅನ್ನ ನಾವು ನೋಡ್ತೀವಿ. ಇವೆಲ್ಲ ವೀಲ್ ಮೌಂಟಿಂಗ್ ಮಾಡುವಾಗ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಅತಿ ಮುಖ್ಯವಾದಂತ ಅಂಶ. ಈಗ ವೀಲ್ ಮೌಂಟಿಂಗ್ ಮಾಡಕ್ ಹೋದ ತಕ್ಷಣ ನಮಗೆ ಗಮನಕ್ಕೆ ಬರಬೇಕು, ಇವೆಲ್ಲ ಡಿಟ್ಯಾಚ್ ಆಗಿರುತ್ತೆ. ನೋಡಿ, ಇಲ್ಲಿ ಡಿಟ್ಯಾಚ್ ಮಾಡಿ ಇಟ್ಟಿದೀವಿ, ವೀಲ್ ಗಾರ್ಡ್ ಒಂದ್ ಕಡೆ ಇಟ್ಟಿದೀವಿ, ವೀಲ್ ಒಂದ್ ಕಡೆ ಇಟ್ಟಿದೀವಿ, ಪೇಪರ್ ವಾಷರ್ಸ್ ಅನ್ನ ಇಟ್ಟಿದೀವಿ, ಸ್ಪ್ಯಾನರ್ಸ್ ಅನ್ನ ರೆಡಿ ಇಟ್ಕೊಂಡಿದೀವಿ. ಇದು ಬಿಫೋರ್. ವೀಲ್ ಅನ್ನ ಮೌಂಟ್ ಮಾಡೋದಕ್ಕಿಂತ ಮೊದಲು ಸ್ಪ್ಯಾನರ್ಸ್, ಅದಕ್ಕೆ ಸಂಬಂಧಪಟ್ಟಂತ ಸ್ಪ್ಯಾನರ್ಸ್ ಏನಿದೆ, ಏನ್ ಪೇಪರ್ ಸೀಲ್ ಏನಿದೆ, ಯಾವ ವೀಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಎಲ್ಲ ರೆಡಿ ಇಟ್ಕೋಬೇಕು. ದೆನ್ for correct and safe operations of the grinding machine, it is essential to mount the grinding wheel correctly on the spindle. ಒಂದು ಪರ್ಫೆಕ್ಟ್ ಆಪರೇಷನ್ಸ್ ಆಗಬೇಕು ಅಂದ್ರೆ ನಾವು ಈ ಗ್ರೈಂಡಿಂಗ್ ವೀಲ್ ಅನ್ನ ಏನ್ ಅಸೆಂಬಲ್ ಮಾಡ್ತೀವಿ, ಮೌಂಟ್ ಮಾಡ್ತೀವಿ, ಕರೆಕ್ಟ್ ಮೌಂಟಿಂಗ್ ಆಗಿರ್ಬೇಕು. ಸೊ ಸ್ಪಿಂಡಲ್ ಅಲ್ಲಿ ಕರೆಕ್ಟ್ ಆಗಿ ನಾವು ಗ್ರೈಂಡಿಂಗ್ ವೀಲ್ ಅನ್ನ ಮೌಂಟ್ ಮಾಡಿದ್ರೆ ಸೇಫ್ ಆಪರೇಷನ್ಸ್, ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಗ್ರೈಂಡಿಂಗ್ ಅನ್ನ ಮಾಡಬಹುದು. ಸೊ ಬಿಫೋರ್ ಫಿಟ್ಟಿಂಗ್ ಎ ನ್ಯೂ ವೀಲ್, ಮೇಕ್ ಶ್ಯೂರ್ ದಟ್ ದ ಸ್ಪಿಂಡಲ್ ಇಸ್ ಕಂಪ್ಲೀಟ್ಲಿ ಕ್ಲೀನ್ ಅಂಡ್ ಫ್ರೀ ಫ್ರಮ್ ಸರ್ಫೇಸ್ ಇರೆಗ್ಯುಲಾರಿಟೀಸ್. ಸೊ ಈ ಹೊಸ ವೀಲ್ ಅನ್ನ ಮೌಂಟ್ ಮಾಡೋದಕ್ಕಿಂತ ಮೊದಲೇ ಈ ಸ್ಪಿಂಡಲ್ ಏನಿರ್ತದೆ ಎಲ್ಲ ಗಾರ್ಡ್ಸ್ ಎಲ್ಲ ಬಿಚ್ಚಿ ಎಲ್ಲ ಇಟ್ಕೊಂಡು, ಸ್ಪ್ಯಾನರ್ ಎಲ್ಲ ರೆಡಿ ಇಟ್ಕೊಂಡು, ಸ್ಪಿಂಡಲ್ ಅನ್ನ ಏನ್ ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕು. ಅದ್ರ ಮೇಲೆ ರಸ್ಟ್ ಹಿಡಿದಿರುತ್ತೆ, ಸ್ಕೇಲ್ಸ್ ಇರುತ್ತೆ, ಗ್ರೀಸ್ ಇರುತ್ತೆ, ಫಾರಿನ್ ಪಾರ್ಟಿಕಲ್ಸ್ ಎಲ್ಲ ಮೆತ್ಕೊಂಡಿರುತ್ತೆ. ಅದನ್ನ ಒಂದು ಎಮ್ರಿ ಪೇಪರ್ ತಗೊಂಡು ಕ್ಲೀನ್ ಮಾಡಿ, ಏನಾದ್ರು ಇರೆಗ್ಯುಲರಿಟೀಸ್ ಇದ್ರೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಅದನ್ನ ಸ್ಪಿಂಡಲ್ ರೆಡಿ ಇಟ್ಕೋಬೇಕು. ಇಟ್ ಈಸ್ ಇಂಪಾರ್ಟೆಂಟ್ ಸ್ಟೆಪ್. ದೆನ್ the spindle of the grinding machine includes an inner flange and outer flange and a nut threaded on the spindle to hold the grinding wheel in positions. ನೋಡಿ, ಈ ಗ್ರೈಂಡಿಂಗ್ ವೀಲ್ ಅನ್ನ ಮೌಂಟ್ ಮಾಡಬೇಕಾದ್ರೆ ಈ ಗ್ರೈಂಡಿಂಗ್ ವೀಲ್ ಬೇಕು, ಇನ್ನರ್ ಫ್ಲಾಂಜು, ಔಟರ್ ಫ್ಲಾಂಜು. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತೆ ಒಂದು ನಟ್, ಸ್ಪಿಂಡಲ್ ನಟ್ ಅಂತ ಕರೀತೀವಿ. ನೋಡಿ, ಇಲ್ಲಿ ಸ್ಪಿಂಡಲ್ ಇದೆ, ಸ್ಪಿಂಡಲ್ ನಟ್ ಇದೆ, ಒಂದು ಇನ್ನರ್ ಫ್ಲಾಂಜು, ಇನ್ನೊಂದು ಔಟರ್ ಫ್ಲಾಂಜ್ ಅಂತ ಕರಿತೀವಿ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಎರಡು ಫ್ಲಾಂಜ್ ಇದೆಯಲ್ಲ, ಇಲ್ಲಿ ನೋಡಿ. ಸೊ ದಿಸ್ ಇಸ್ ದ ಸ್ಪಿಂಡಲ್. ಈಗ ಈ ಸ್ಪಿಂಡಲ್ ಅನ್ನ ಕ್ಲೀನ್ ಮಾಡಿದೀವಿ. ಸೊ ಮತ್ತೆ ಇಲ್ಲಿ ಒಂದು ಇನ್ನರ್ ಫ್ಲಾಂಜ್ ಇದೆ, ಒಂದು ಔಟರ್ ಫ್ಲಾಂಜ್. ಇಲ್ಲಿ ಕೈಲಿ ಹಿಡಿದಿದ್ದೀನಿ ನೋಡಿ, ಒಂದು ಇನ್ನರ್ ಫ್ಲಾಂಜ್, ಒಂದು ಔಟರ್ ಫ್ಲಾಂಜ್, ಮತ್ತೆ ಒಂದು ನಟ್. ಇದನ್ನ ಲಾಕ್ ಮಾಡ್ಲಿಕ್ಕೆ ಇಲ್ಲಿದೆ ನೋಡಿ, ಸ್ಪಿಂಡಲ್ ನಟ್ ಅಂತ ನಾವು ಕರಿತೀವಿ. ದ ಇನ್ನರ್ ಫ್ಲಾಂಜ್ ಮಸ್ಟ್ ಬಿ ಫಿಕ್ಸ್ಡ್ ಟು ರೊಟೇಟ್ ವಿತ್ ದ ಸ್ಪಿಂಡಲ್. ಇನ್ನರ್ ಫ್ಲಾಂಜ್ ಅನ್ನ ಫಿಕ್ಸ್ ಮಾಡಬೇಕು. ಅದು ಟು ರೊಟೇಟ್ ವಿತ್ ದ ಸ್ಪಿಂಡಲ್, ಸ್ಪಿಂಡಲ್ ಜೊತೆ ಏನಾಗುತ್ತೆ, ಅದು ರೊಟೇಟ್ ಆಗುತ್ತೆ. Then, so this is the inner flange. Each flange has a disced face. Disced ಅಂದ್ರೆ ಗ್ರೂ ಇರುತ್ತೆ.
So each flange has a distant face towards the surface of the wheel and has a true bearing surface at its area of contact. ನೋಡಿ ಇಲ್ಲಿ ಫ್ಲಾಂಜ್ ಬೇರಿಂಗ್ ಅಂತ ಕರಿತೀವಿಲ್ಲ, ಇಲ್ಲಿ ಇನ್ನರ್ ಸರ್ಫೇಸ್ ನಲ್ಲಿ ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಚಿತ್ರದಲ್ಲಿ, ಇದು ಇನ್ನರ್ ಫ್ಲಾಂಜ್. ಇದೇ ರೀತಿ ಔಟರ್ ಫ್ಲಾಂಜ್ ಇರುತ್ತೆ. ಇಲ್ಲಿ ಡಿಸ್ಡ್ ಅಂದ್ರೆ ಒಂದು ಸ್ವಲ್ಪ ಗ್ರೂ ತರ ಇರುತ್ತೆ, ಅಲ್ಲಿ ಅಷ್ಟಾಗಲ್ಲ ಕಟ್ ಆಗಿರುತ್ತೆ. ಸೊ ಅದರ ಒಳಗಡೆಗೆ ನಾವು ಆ ಪೇಪರ್ ವಾಸರ್ಸ್ ಅನ್ನ ಕುಣಿಸ್ಕೊಳ್ತೀವಿ. ಸೊ ಇಟ್ಸ್ ದ ಬೇರಿಂಗ್ ಸರ್ಫೇಸ್, ದಟ್ ಮೀನ್ಸ್ ಕಾಂಟ್ಯಾಕ್ಟಿಂಗ್ ಸರ್ಫೇಸ್ ಆಫ್ ದಿ ವೀಲು ಮತ್ತೆ ಫ್ಲಾಂಜ್ ನಡುವೆ ಒಂದು ಪೇಪರ್ ಅನ್ನ ನಾವು ಪೇಪರ್ ವಾಸರ್ಸ್ ಅನ್ನ ನಾವು ಹಾಕ್ತೀವಿ. ಸೊ ದಟ್ ಈಸ್ ಇಂಪಾರ್ಟೆಂಟ್. ದೆನ್ ಸುಟಬಲ್ ಪೇಪರ್ ಡಿಸ್ಕ್ ಹೇಳಿದ್ನಲ್ಲ ನಾನು, ಒಂದು ಪೇಪರ್ ಡಿಸ್ಕ್ ಅನ್ನು ನಾವು ನಾರ್ಮಲಿ ಫಿಟೆಡ್ ಮಾಡ್ತೀವಿ. ಸೊ ನೋಡಿ, ದಿಸ್ ಇಸ್ ದ ಪೇಪರ್ ಡಿಸ್ಕ್. ನೋಡಿ ಇಲ್ಲಿ ಏನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಚಿತ್ರದಲ್ಲಿ, ದಿಸ್ ಇಸ್ ನಾರ್ಮಲಿ ಎ ಪೇಪರ್ ಡಿಸ್ಕ್ ಈಸ್ ಫಿಟೆಡ್ ಟು ದ ವೀಲ್ ಬೈ ದ ಮ್ಯಾನುಫ್ಯಾಕ್ಚರ್. ನಾರ್ಮಲ್ ಆಗಿ ವೀಲ್ಗೆ ಮ್ಯಾನುಫ್ಯಾಕ್ಚರರ್ ಫಿಟ್ ಮಾಡಿರ್ತಾರೆ. ಕೆಲವು ಸಂದರ್ಭದಲ್ಲಿ ಅದು ಹೋಗಿರ್ತದೆ. ಅದು ಹೋಗಿದಾಗ ನಾವೇನೇ ಏನು ಮಾಡಬೇಕಾಗುತ್ತೆ, ಒಂದು ಪೇಪರ್ ಡಿಸ್ಕ್ ಅನ್ನ ರೆಡಿ ಮಾಡಿ ನಾವು ಅಲ್ಲಿಗೆ ರೀಪ್ಲೇಸ್ ಅನ್ನು ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫ್ಲಾಂಜು ಮತ್ತೆ ಅದ್ರ ನಡುವೆ ಒಂದು ಪೇಪರ್ ಡಿಸ್ಕ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಫ್ ದ ಇಂಪ್ರಾಪರ್ ಮೌಂಟಿಂಗ್ ಆಫ್ ಎ ಗ್ರೌಂಡಿಂಗ್ ವೀಲ್ ಇಸ್ ಮೇಜರ್ ಕಾಸಸ್ ಆಫ್ ಗ್ರೈಂಡಿಂಗ್ ವೀಲ್ ಬ್ರೇಕೇಜ್. ನಾವೇನಾದ್ರೂ ಸರಿಯಾಗಿ ಗ್ರೈಂಡಿಂಗ್ ವೀಲ್ ಅನ್ನ ಮೌಂಟ್ ಮಾಡಿಲ್ಲ ಅಂದ್ರೆ, ಸರಿಯಾಗಿ ಇಂಪ್ರಾಪರ್ ಆಗಿ ಮಾಡಿದೀವಿ ಅಂದ್ರೆ, ಸರಿಯಾಗಿ ಮಾಡಿಲ್ಲ ಅಂದ್ರೆ ಗ್ರೈಂಡಿಂಗ್ ವೀಲು ಬ್ರೇಕೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಾಪರ್ ಹಾಗೆ ನಾವೇನ್ ಮಾಡಬೇಕಾಗುತ್ತೆ, ಗ್ರೈಂಡಿಂಗ್ ವೀಲ್ ಅನ್ನ ಮೌಂಟ್ ಮಾಡಬೇಕಾಗುತ್ತೆ. ಈ ಗ್ರೈಂಡಿಂಗ್ ವೀಲ್ಸ್ ಏನಿದೆ, ಹ್ಯಾಂಡಲ್ ಅಂಡ್ ಸ್ಟೋರ್ ದ ಗ್ರೈಂಡಿಂಗ್ ವೀಲ್ಸ್ ಇನ್ ಎ ಕೇರ್ಫುಲ್ ಮ್ಯಾನರ್. ಟೆಸ್ಟಿಂಗ್ ಆಯ್ತು, ವಿಜುವಲ್ ಇನ್ಸ್ಪೆಕ್ಷನ್ಸ್ ಆಯ್ತು, ಕೇರ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಮತ್ತೆ ಸ್ಟೋರಿಂಗ್ ಕೂಡ ಅಷ್ಟೇ, ಹ್ಯಾಂಡಲ್ ಅಂಡ್ ಸ್ಟೋರ್ ಆಲ್ ದ ಗ್ರೈಂಡಿಂಗ್ ವೀಲ್ಸ್ ಆಸ್ ಇಫ್ ದೇ ವರ್ ಮೇಡ್ ಆಫ್ ಗ್ಲಾಸ್. ಇದನ್ನ ಗಾಜಿನಲ್ಲಿ ಮಾಡಿರ್ತಾರೆ ಅನ್ಕೊಂಡು ನಾವೇನ್ ಮಾಡಬೇಕು, ಸೇಫ್ ಗಾರ್ಡ್ ಮಾಡಬೇಕು. ಇದನ್ನ ಗ್ಲಾಸ್ ಅಂತ ಅನ್ಕೋಬೇಕು. ಗ್ಲಾಸ್ ಏನಪ್ಪಾಗುತ್ತೆ, ಕೆಳಗಡೆ ಬಿದ್ದರೆ ಟಪ್ ಅಂತ ಹೊಡೆದೋಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ರೀತಿ ಗ್ಲಾಸ್ಗೆ ಎಷ್ಟು ಕೇರ್ ಅನ್ನ ಕೊಡ್ತೀವೋ ನೋಡಿ, ಗ್ಲಾಸ್ಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಇದನ್ನ ಕೇರ್ ಮಾಡೋದ್ರಲ್ಲಿ, ಅಷ್ಟು ಕೇರ್ ಆಗಿ ಈ ಗ್ರೈಂಡಿಂಗ್ ವೀಲ್ ಅನ್ನ ನಾವೇನ್ ಮಾಡಬೇಕು, ಸೇಫ್ ಗಾರ್ಡ್ ಮಾಡಬೇಕು. ಈಗ ಎಲ್ಲ ಕ್ಲೀನ್ ಮಾಡಿದೀವಿ, ಸಾಕ್ಸ್ ಸ್ಪಿಂಡಲ್ಸ್ ಎಲ್ಲ ಕ್ಲೀನ್ ಮಾಡಿದೀವಿ. ದೆನ್ ಸೆಲೆಕ್ಟ್ ದ ಪ್ರಾಪರ್ ಗ್ರೈಂಡಿಂಗ್ ವೀಲ್ ಅನ್ನು ಸೆಲೆಕ್ಟ್ ಮಾಡಿ. ಗ್ರೈಂಡಿಂಗ್ ವೀಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಲ್ಲೂ ಲಾಕ್ ಔಟ್ ಅಂಡ್ ಟ್ಯಾಗ್ ಆಲ್ ಮೆಷಿನ್ಸ್ ಬಿಫೋರ್ ವರ್ಕಿಂಗ್ ಆನ್ ದೇ. ಇಲ್ಲಿ ಮೆಷಿನ್ಸ್ ಅಲ್ಲಿ ಟ್ಯಾಗ್ಸ್ ಅದೆಲ್ಲ ಇರುತ್ತೆ, ಅದೆಲ್ಲ ಚೆಕ್ ಮಾಡಿ ಅದನ್ನ ಬಿಫೋರ್ ವರ್ಕಿಂಗ್ ಏನ್ ಮಾಡಬೇಕು, ನಾವು ಲಾಕ್ಔಟ್ ಮಾಡಬೇಕು ಎಲ್ಲ ಟ್ಯಾಗ್ಸ್ ಅನ್ನು. ಅಂಡ್ ದೆನ್ ಡಿಸ್ಕನೆಕ್ಟ್ ದ ಮೆಷಿನ್ ಫ್ರಮ್ ದೇರ್ ಪವರ್ ಸೋರ್ಸ್. ಮತ್ತೆ ಪವರ್ ಸೋರ್ಸ್ ಎಲ್ಲ ಇರುತ್ತೆ. ಈಗ ಲಾಕ್ಔಟ್ ಮಾಡಿದ್ವಿ, ಟ್ಯಾಗ್ ಅನ್ನ ಲಾಕ್ಔಟ್ ಮಾಡಿದ್ವಿ, ಆಲ್ ಮೆಷಿನ್ಸ್ ಬಿಫೋರ್ ವರ್ಕಿಂಗ್ ಆನ್ ದೇ. ಏನೇನು ಟ್ಯಾಗ್ಸ್ ಇತ್ತು ಅದೆಲ್ಲ ಲಾಕ್ಔಟ್ ಮಾಡಿದ್ದೀವಿ, ಪವರ್ ಸೋರ್ಸ್ ಅನ್ನ ಡಿಸ್ಕನೆಕ್ಟ್ ಮಾಡಿದ್ದೀವಿ. ಬಿಫೋರ್ ಚೇಂಜಿಂಗ್ ದ ಗ್ರೈಂಡಿಂಗ್ ವೀಲ್ ಪವರ್ ಸೋರ್ಸ್ ಅನ್ನು ತೆಗಿಬೇಕು. ಇಟ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ವಿಜುವಲಿ ಇನ್ಸ್ಪೆಕ್ಟ್ ಆಲ್ ಗ್ರೈಂಡಿಂಗ್ ವೀಲ್ಸ್. ಎಲ್ಲ ಗ್ರೈಂಡಿಂಗ್ ವೀಲ್ಸ್ ಅನ್ನ ಇನ್ಸ್ಪೆಕ್ಟ್ ಮಾಡಿದ್ದೀವಿ. ರಿಂಗ್ ಟೆಸ್ಟ್ ಆಗಿದೆ, ವೈಬ್ರೇಷನ್ ಟೆಸ್ಟ್ ಆಗಿದೆ. ಈ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ಡ್ ವೀಲ್ಸ್ ಅನ್ನು ನಾವು ಬಳಸಬಾರ್ದು, ಇದು ಇಂಪಾರ್ಟೆಂಟ್. ಈಗ ಮೌಂಟ್ ಮಾಡ್ಬೇಕು. ಈಗ ವೀಲ್ ಅನ್ನ ಏನ್ ಮಾಡಬೇಕು, ಮೌಂಟ್ ಮಾಡಬೇಕು. ಯಾವ ರೀತಿ ಮೌಂಟ್ ಮಾಡಕ್ ಶುರು ಮಾಡ್ತೀರಿ? ಚೆಕ್ ದಟ್ ಸ್ಪಿಂಡಲ್ ಸರ್ಫೇಸ್ ಇಸ್ ಕ್ಲೀನ್ ಅಂಡ್ ಫ್ರೀ ಆಫ್ irregularities. Clean with dry cloth if necessary. Check that the inner flange is fixed to the spindle and that its bearing surface is clean and true. ಅದು ಸರಿ ಇದೆಯಾ ಅಂತ ನೋಡ್ಕೋತೀವಿ. ಸೊ ಚೆಕ್ ದ ಸ್ಪಿಂಡಲ್ ಈಸ್ ಕ್ಲೀನ್ ಅಂಡ್ ರೇರ್ ಫ್ಲಾಂಜ್ ಇಸ್ ಫಿಕ್ಸೆಡ್ ಟು ಸ್ಪಿಂಡಲ್, ಎಲ್ಲವನ್ನ ನೋಡ್ಕೊಂಡಿದೀವಿ. ದೆನ್ ಮೌಂಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀವಿ. ಸೊ ಚೆಕ್ ದಟ್ ದ ವೀಲ್ ಬೂಸ್ ಸರ್ಫೇಸ್ ಇಸ್ ಕ್ಲೀನ್. ವೀಲ್ ಬೂಸ್ ಅಂತ ಬರುತ್ತೆ ಇಲ್ಲಿ, ಈ ಬೂಸ್ ಸರ್ಫೇಸ್ ಎಲ್ಲ ಕ್ಲೀನ್ ಆಗಿದೆಯಾ ಅಂಡ್ ದಟ್ ಇಟ್ ಕ್ಯಾನ್ ಫಿಟ್ಸ್ ಈಸಿಲಿ. ಆ ಸ್ಪಿಂಡಲ್ ಒಳಗಡೆ ಈಸಿಯಾಗಿ ಇದು ಫಿಟ್ ಆಗುತ್ತಾ, ಅದ್ರ ಲೂಸ್ ಆಗಿ ಆಗ್ಬಾರ್ದು. ಕ್ಲೀನ್ ದ ಬೂಸ್ ಬಿಫೋರ್ ಫಿಟ್ಟಿಂಗ್. ಬೂಸ್ ಅನ್ನ ಏನ್ ಮಾಡಬೇಕು, ಫಿಟ್ಟಿಂಗ್ ಮಾಡೋಕ್ಕೂ ಮೊದಲೇ ನಾವು ಕ್ಲೀನ್ ಮಾಡಬೇಕು. ಬಿಫೋರ್ ಫಿಟ್ಟಿಂಗ್ ದ ವೀಲ್ ಆನ್ ದ ಸ್ಪಿಂಡಲ್ ಇಫ್ ನೆಸೆಸರಿ. ದೆನ್ ಚೆಕ್ ದಟ್ ಈಚ್ ಸೈಡ್ ಆಫ್ ದ ಗ್ರೈಂಡಿಂಗ್ ವೀಲ್ ಇಸ್ ಫಿಟೆಡ್ ವಿತ್ ಎ ಸಾಫ್ಟ್ ಪೇಪರ್. ಎರಡೂ ಸೈಡ್ ನಲ್ಲಿ ಸಾಫ್ಟ್ ಪೇಪರ್ ಅನ್ನ ಹಾಕ್ಬೇಕಾಗುತ್ತೆ. ಆ ಕಡೆ ಒಂದು ಸಾಫ್ಟ್ ಪೇಪರ್, ಈ ಕಡೆ ಒಂದು ಸಾಫ್ಟ್ ಪೇಪರ್. ಡಿಸ್ಕ್ ಅಂತ ಕರಿತೀವಿ, ಪೇಪರ್ ಡಿಸ್ಕ್ ಅಂತ ಕರಿತೀವಿ. ಈ ಸಾಫ್ಟ್ ಪೇಪರ್ ಏನನ್ನ ಬಳಸ್ತೀವಿ, ಈ ಸ್ಲೈಟ್ಲಿ ಲಾರ್ಜರ್ ಡಯಾಮೀಟರ್ ದೆನ್ ದ ಸ್ಪಿಂಡಲ್ ಫ್ಲಾಂಜಸ್. ಸ್ಪಿಂಡಲ್ ಫ್ಲಾಂಜಸ್ ಏನ್ ಬಳಸ್ತೀವಿ ನಾವು ಎರಡೂ ಸೈಡ್, ಈ ಸ್ಪಿಂಡಲ್ ಫ್ಲಾಂಜಸ್ ಅಂತ ಕರಿತೀವಿ. ಇದು ಒಂದು ಸ್ವಲ್ಪ ಡಯಾಮೀಟರ್ ಅದಕ್ಕಿಂತ ದೊಡ್ಡದಿರಬೇಕು, ಸ್ಪಿಂಡಲ್ ಡಯಾಮೀಟರ್ಗಿಂತ ದೊಡ್ಡದಿರಬೇಕು ಏನು ಫ್ಲಾಂಜ್ ಪೇಪರ್ ಡಿಸ್ಕ್.
Check the diameter of the each spindle flange is at least 1/3 of the diameter of the grinding wheel. At least 1/3 of the diameter of the grinding wheel ಇರಬೇಕು. ಯಾವುದು ಫ್ಲಾಂಜ್ ಡಯಾ ಅಂತ ಕರಿತೀವಿ ನೋಡಿ. ಇಲ್ಲಿ ಫ್ಲಾಂಜ್ ಡಯಾ ಏನಿದೆ ಅದು ವೀಲ್ ಡಯಾಗೆ 1/3 ಆದ್ರೂ ಮಿನಿಮಮ್ ಇರಬೇಕು. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಚೆಕ್ ದ ಸೈಜ್ ಆಫ್ ದ ಫ್ಲಾಂಜಸ್ ಅಟ್ ಲೀಸ್ಟ್ 1/3 ಆಫ್ ದ ಗ್ರೈಂಡಿಂಗ್ ವೀಲ್ diameter. Then fit the grinding wheel to the spindle and place the outer spindle flange in positions. ಫಸ್ಟ್ ಗ್ರೈಂಡಿಂಗ್ ವೀಲ್ ಅನ್ನ ಫಿಕ್ಸ್ ಮಾಡಿದ್ವಿ. ಈಗ ಆ ಗ್ರೈಂಡಿಂಗ್ ವೀಲ್ ಅನ್ನ ಫಿಕ್ಸ್ ಮಾಡಿದ್ಮೇಲೆ ಔಟರ್ ಸ್ಪಿಂಡಲ್ ಅನ್ನು ಕೂಡ ನಾವೇನ್ ಮಾಡಬೇಕಾಗುತ್ತೆ, ಫ್ಲಾಂಜ್ ಬರುತ್ತೆ. ಆ ಫ್ಲಾಂಜ್ಗೆ ಮತ್ತೊಂದು ಡಿಸ್ಕ್ ಪೇಪರ್ ಆಗಿ ಪೊಸಿಷನ್ ಮಾಡಬೇಕು. ನಂತರ ಟೈಟನ್ ದ ಸ್ಪಿಂಡಲ್ ನಟ್ ನೋಡಿ. ಸ್ಪಿಂಡಲ್ ನಟ್ ಅನ್ನ ಈ ರೀತಿ ಟೈಟನ್ ಮಾಡ್ತಾ ಹೋಗ್ಬೇಕು. ವಿತ್ ಎ ಸ್ಪ್ಯಾನರ್ ಆಫ್ ದ ಕರೆಕ್ಟ್ ಸೈಜ್ ಅನ್ನ ಬಳಸಬೇಕು. ಕರೆಕ್ಟ್ ಸೈಜ್ ಸ್ಪ್ಯಾನರ್ ಬಳಸ್ಕೊಂಡು ಈ ನಟ್ ಅನ್ನ ಟೈಟ್ ಮಾಡಬೇಕು. ರೀಪ್ಲೇಸ್ ದ ವೀಲ್ ಗಾರ್ಡ್. ನಂತರ ಏನ್ ಮಾಡಬೇಕು, ಗಾರ್ಡ್ ಏನಿದೆ ಅದನ್ನ ಫಿಟ್ ಮಾಡಬೇಕು. ರನ್ ದ ವೀಲ್ ಅಟ್ ಇಟ್ಸ್ ರೆಕಮೆಂಡೆಡ್ ಸ್ಪೀಡ್ ಇನ್ ದ ಗ್ರೈಂಡಿಂಗ್ ಮೆಷಿನ್ ಫಾರ್ ಅಟ್ ಲೀಸ್ಟ್ ಎ ಮಿನಿಟ್. ಈಗ ಏನ್ ಮಾಡಬೇಕು, ಎಲ್ಲ ಅಸೆಂಬಲ್ ಆಗಿದೆ ಅಂದಮೇಲೆ ಒಂದ್ಸರಿ ಎಲ್ಲ ಚೆಕ್ ಮಾಡಿ ಪವರ್ಸ್ ಅನ್ನ ಮತ್ತೆ ಆನ್ ಮಾಡಿಕೊಂಡು ಏನ್ ಮಾಡಬೇಕಾಗುತ್ತೆ, ಈಗ ಮ್ಯಾಷಿನ್ ಅನ್ನ ರನ್ ಮಾಡಿ. ಎಷ್ಟೊತ್ತು, ಅಟ್ಲೀಸ್ಟ್ 1 ಮಿನಿಟ್, ಮಿನಿಮಮ್ 1 ಮಿನಿಟ್ ಏನ್ ಮಾಡಬೇಕಾಗುತ್ತೆ, ನಾವು ಈ ಗ್ರೈಂಡಿಂಗ್ ಮಷಿನ್ಸ್ ಅನ್ನ ನಾವು ವೀಲ್ ಮೌಂಟಿಂಗ್ ಆದ್ಮೇಲೆ ರನ್ ಮಾಡಬೇಕಾಗುತ್ತೆ. ಸೊ ಡು ನಾಟ್ ಯೂಸ್ ದ ವೀಲ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ 1 ಮಿನಿಟ್ ಏನಿದೆ ಪ್ರಾರಂಭದಲ್ಲಿ ಮೌಂಟ್ ಆದ್ಮೇಲೆ ನಾವು ಆ ಸಂದರ್ಭದಲ್ಲಿ ಗ್ರೈಂಡಿಂಗ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ರನ್ ಮಾಡಿ ಸ್ವಲ್ಪ ಸೈಡ್ ನಲ್ಲಿ ನಾವು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಮೌಂಟಿಂಗ್ ಸ್ಟೆಪ್. ಇನ್ನೊಂದ್ಸಲ ಚಿತ್ರ ಸಹಿತ ಹೇಳ್ಬಿಡ್ತೀನಿ. ಸೊ ಈಗ ವೀಲನ್ನ ನೀವು ಚೇಂಜ್ ಮಾಡಬೇಕು. ವೀಲನ್ನ ಚೇಂಜ್ ಮಾಡಬೇಕು ಅಂದರೆ ಫಸ್ಟು ಮ್ಯಾಷಿನ್ ಹತ್ರ ಬರ್ತೀರಿ. ಮ್ಯಾಷಿನ್ ಹತ್ರ ಬಂದು ಗಾರ್ಡ್ ಎಲ್ಲನ್ನು ಬಿಚ್ತೀರಿ. ಸೊ ಇರೋ ವೀಲ್, ಹಳೆ ವೀಲೆಲ್ಲ ತೆಗಿತೀರಿ. ಸ್ಪ್ಯಾನರ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ. ವೀಲನ್ನು ಇಲ್ಲಿ ಡಿಸ್ಮೌಂಟ್ ಮಾಡಿ ಈಗ ಮೌಂಟ್ ಮಾಡಲಿಕ್ಕೆ ರೆಡಿ ಇಟ್ಕೊಂಡಿದ್ದೀರಿ. ಸೊ ನಂತರ ನೀವು ಆ ಸ್ಪಿಂಡಲ್ಸ್ ಎಲ್ಲವನ್ನ ಕ್ಲೀನ್ ಮಾಡ್ಕೊಳ್ತೀರಿ. ಸ್ಪಿಂಡಲ್ಸ್ ಎಲ್ಲವನ್ನ ಕ್ಲೀನ್ ಮಾಡಿಕೊಂಡು ವೀಲನ್ನು ಟೆಸ್ಟ್ ಮಾಡ್ತೀರಿ. ಗ್ರೈಂಡಿಂಗ್ ವೀಲನ್ನ ಏನು ಹೊಸ ವೀಲ್ ತಗೊಂಡಿರ್ತೀರಲ್ಲ ಆ ವೀಲನ್ನು ಏನು ಮಾಡ್ತೀರಿ, ಸರಿ ಮಾಡ್ತೀರಿ. ಅದು ಏನಾದರೂ ವಿಜುವಲ್ ಇನ್ಸ್ಪೆಕ್ಷನ್ಸ್ ಮಾಡಿ ಏನಾದ್ರು ಕ್ರ್ಯಾಕ್ಸ್ ಇದೆಯಾ, ಡ್ಯಾಮೇಜಸ್ ಇದೆಯಾ, ಬೋರ್ಸ್ ಸರಿ ಇದೆಯಾ, ಚಿಪ್ ಔಟ್ ಆಗಿದೆಯಾ, ಎಲ್ಲವನ್ನ ಇನ್ಸ್ಪೆಕ್ಟ್ ಮಾಡ್ಕೊಳ್ತೀವಿ. ನಂತರ ಪ್ಲಾಂಜಸ್ ಅನ್ನು ತಗೊಳ್ತೀವಿ ನಾವು. ಪ್ಲಾಂಜಸ್ ಅನ್ನ ತೆಗೆದುಕೊಂಡು ಇನ್ನರ್ ಪ್ಲಾಂಜ್, ಔಟರ್ ಪ್ಲಾಂಜ್ ಇರುತ್ತೆ. ಆ ಪ್ಲಾಂಜರ್ಸು ಸರಿ ಇದೆಯಾ ಎಲ್ಲ ನೋಡಿಕೊಂಡು ಇನ್ನರ್ ಪ್ಲಾಂಜ್ ಅನ್ನ ಫಸ್ಟ್ ಅದು ಏನು ಆ ಡಿಸ್ಕ್ ಶೇಪ್ ಇರುತ್ತೆ ಅಂದರೆ ಗ್ರೂವ್ ಇರುತ್ತೆ, ಅದರೊಳಗಡೆಗೆ ಒಂದು ಪೇಪರ್ ಡಿಸ್ಕ್ ಅನ್ನು ಹಾಕಬೇಕಾಗುತ್ತೆ ನಾವು. ದೆನ್ ಒಂದು ಪ್ಲಾಂಜ್ ಅನ್ನ ಅಲ್ಲಿ ಫಿಟ್ ಮಾಡಿ, ಫಸ್ಟ್ ಪ್ಲಾಂಜ್ ಅನ್ನ, ಫಸ್ಟ್ ಇನ್ನರ್ ಪ್ಲಾಂಜ್ ಅಂತ ನಾವು ಕರಿತೀವಿ. ದೆನ್ ಇದಕ್ಕೆ ನಾವು ಒಂದು ಪೇಪರ್ ಡಿಸ್ಕ್ ಅನ್ನು ನಾವು ಹಾಕ್ಬೇಕು ಇನ್ನರ್ ಪ್ಲಾಂಜ್. ಈ ಪೇಪರ್ ಡಿಸ್ಕ್ ಅನ್ನು ಹಾಕಾದ ನಂತರ ಏನ್ ಮಾಡ್ತೀವಿ, ಸೊ ಕರೆಕ್ಟಾಗಿ ಈ ಬುಸ್ಸಿಂಗ್ ಒಂದು ವಾಸರ್ಸ್ ಬರುತ್ತೆ, ಆ ಬುಸ್ಸಿಂಗ್ ಅನ್ನ ಹಾಕೊಂಡು ಎರಡು ಕಡೆಗೆ, ಈ ಕಡೆಗೆ ಮತ್ತೆ ಎರಡು ಕಡೆಗೆ ಬುಸ್ಸಿಂಗ್ ಅನ್ನ ಹಾಕೊಂಡು ಈ ಇನ್ನರ್ ಪ್ಲಾಂಜ್ ಮತ್ತೆ ಈ ಪೇಪರ್ ಡಿಸ್ಕ್ ಜೊತೆಗೆ ಏನ್ ಮಾಡ್ತೀವಿ, ಅದನ್ನ ಪುಷ್ ಮಾಡ್ತೀವಿ. ನಂತರ ಔಟರ್ ಪ್ಲಾಂಜ್ ಅನ್ನು ತಗೊಳ್ತೀವಿ. ಔಟರ್ ಪ್ಲಾಂಜ್ ಅನ್ನ ಡಿಸ್ಕ್ ಹಾಕಿ ವೀಲ್ ಹಾಕಾದ್ಮೇಲೆ ಮತ್ತೆ ಒಂದು ಪೇಪರ್ ಡಿಸ್ಕ್ ಹಾಕಿ ಮತ್ತೆ ಔಟರ್ ಪ್ಲಾಂಜ್ ಅನ್ನ ಅಲ್ಲಿ ಫಿಟ್ ಮಾಡ್ತೀವಿ. ನೋಡಿ ಈಗ ಡಿಸ್ಕ್ ಹಾಕಿದೆ ಇಲ್ಲಿ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ, ಮತ್ತೆ ಔಟರ್ ಪ್ಲಾಂಜ್ ಅನ್ನ ಅದ್ರ ಮೇಲೆ ಫಿಟ್ ಮಾಡ್ತಾ ಇದ್ದೀವಿ. ತದನಂತರ ಏನ್ ಮಾಡ್ತೀವಿ, ಸೊ ವೀಲನ್ನ ಔಟರ್ ಪ್ಲಾಂಜ್ ಅನ್ನ ಮೌಂಟ್ ಮಾಡಿದ ನಂತರ ಸೊ ವೀಲ್ ಏನಾಗಿದೆ, ಈಗ ಸ್ಪ್ಯಾನರ್ ತಗೊಂಡು ವೀಲನ್ನು ನಾವೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ, ಟೈಟ್ ಮಾಡ್ತೀವಿ. ಆ ನಟ್ ಏನಿದೆ, ಸ್ಪಿಂಡಲ್ ನಟ್ ಏನಿದೆ, ಆ ನಟ್ಟನ್ನು ಟೈಟ್ ಮಾಡ್ತೀವಿ. ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ವೀಲ್ ಮೌಂಟಿಂಗ್. ಇನ್ನು ವೀಲನ್ನು ಮೌಂಟ್ ಮಾಡುವಾಗ ಕೆಲವು ಎಚ್ಚರಿಕೆ ನಮಗೆ ಬೇಕಾಗುತ್ತೆ. ಅವೇನಂತ ನೋಡ್ತಾವೆ. The nuts should only be tightened sufficiently to hold the wheel firmly. ನಟ್ಟನ್ನು ಟೈಟ್ ಮಾಡೋದಿದೆಯಲ್ಲ, ಓವರ್ ಟೈಟ್ ಮಾಡಬಾರ್ದು. ಎಷ್ಟು ಟೈಟ್ ಮಾಡಬೇಕು ಅಷ್ಟನ್ನು ಮಾತ್ರ ಮಾಡಬೇಕು. ನಾವೇನಾದರೂ ಓವರ್ ಟೈಟ್ ಮಾಡಿದ್ರೆ ವೀಲೇ ಬ್ರೋಕನ್ ಆಗೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಫ್ ಇಟ್ ಈಸ್ ಟೈಟೆಂಡ್ ಎಕ್ಸೆಸಿವ್ಲಿ ದ ವೀಲ್ ಮೇ ಬ್ರೇಕ್, ವೀಲೇ ಹೊಡೆದೋಗುತ್ತೆ. ದ ನಟ್ ಈಸ್ ಥ್ರೆಡೆಡ್ ಆನ್ ಟು ದ ಸ್ಪಿಂಡಲ್ ಇನ್ ಎ ಡೈರೆಕ್ಷನ್ಸ್ ಆಪೋಸಿಟ್ ಟು ದ ಡೈರೆಕ್ಷನ್ಸ್ ಆಫ್ ದಿ ರೊಟೇಷನ್ಸ್. ಸೊ ನಟ್ಟನ್ನು ಆಪೋಸಿಟ್ ಡೈರೆಕ್ಷನ್ಸ್ಗೆ ರೊಟೇಷನ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಟೈಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಇಂಪಾರ್ಟೆಂಟ್. ಸೊ ಡು ನಾಟ್ ಫೋರ್ಸ್ ಎ ಗ್ರೈಂಡಿಂಗ್ ವೀಲ್ ಆನ್ ಟು ದ ಮೌಂಟಿಂಗ್ ಆರ್ಬರ್ ಇಫ್ ದ ವೀಲ್ ಡಸ್ ನಾಟ್ ಫಿಟ್, ಡೋಂಟ್ ಯೂಸ್ ಇಟ್. ಸೊ ಆರ್ಬರ್ ಏನು ಸ್ಪಿಂಡಲ್ ಏನಿದೆ, ಆ ಗ್ರೈಂಡಿಂಗ್ ವೀಲನ್ನು ಫೋರ್ಸ್ಫುಲಿ ನಾವು ಮೌಂಟ್ ಮಾಡಲಿಕ್ಕೆ ಹೋಗ್ಬಾರ್ದು. ಸೊ ಅಂಥ ವೀಲನ್ನು ಫಿಟ್ ಆಗ್ತಾ ಇಲ್ಲ ಅಂದರೆ ಅದನ್ನು ಬೇರೆ ವೀಲನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೀಪ್ಲೇಸ್ ಆಲ್ ಗಾರ್ಡ್ಸ್ ಅಂಡ್ ರೀಸೆಟ್ ದ ಮೆಷಿನ್ ಟು ದ ಅಕೊಮಡೇಟ್ ನ್ಯೂ ಗ್ರೈಂಡಿಂಗ್ ವೀಲ್. ಎಲ್ಲ ಗಾರ್ಡ್ಸನ್ನು ರೀಪ್ಲೇಸ್ ಮಾಡಬೇಕು. ಮತ್ತು ಏನು ಟೂಲ್ ಪೋಸ್ಟ್ ಏನಿದೆ ಅಥವಾ ಟೂಲ್ ರೆಸ್ಟ್ ಏನಿದೆ, ಅದು ವರ್ಕ್ ರೆಸ್ಟ್ ಅಂತ ಕರಿತೀವಿ, ಅದನ್ನು ವೀಲು ಮತ್ತು ಗ್ರೈಂಡಿಂಗ್ ವೀಲ್ ನಡುವೆ 2 to 3 mm ಇರೋ ರೀತಿ ಅಡ್ಜಸ್ಟನ್ನು ಮಾಡ್ಕೋಬೇಕು.
ಮಿನಿಮಮ್ 2 mm ಗ್ಯಾಪ್ ಇರೋ ಥರ ಅಡ್ಜಸ್ಟ್ ಮಾಡಬೇಕು. ಸೊ ಎಲ್ಲ ಕಂಡೀಷನ್ಸನ್ನು ಚೆಕ್ ಮಾಡಾದ್ಮೇಲೆ ನಾವೇನು ಮಾಡಬೇಕು, ವಿ ಆರ್ ಆಲ್ ರಿಕ್ವೈರ್ಡ್ ಪರ್ಸನಲ್ ಇಕ್ವಿಪ್ಮೆಂಟ್ಸ್. ನಾವು ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ PPE ಅಂತ ಏನು ಕರಿತೀವಿ, ಇವೆಲ್ಲವನ್ನು ನಾವು ವೇರ್ ಮಾಡಬೇಕು. ಸೊ ನಂತರ ಟು ಅಲೋ ದ ಗ್ರೈಂಡಿಂಗ್ ವೀಲ್, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ ಮೇಜರ್ ಆಗಿ ಬರ್ತಕ್ಕಂಥದ್ದು ಗಾಗಲ್ಸ್ ಇಲ್ಲಿ ಗ್ರೈಂಡಿಂಗ್ ಮೆಷಿನ್ಸ್ನಲ್ಲಿ. ಸೊ ಈಗ ವೀಲನ್ನು ಒಂದು ಆಪರೇಟಿಂಗ್ ಸ್ಪೀಡ್ನಲ್ಲಿ ಕನಿಷ್ಠ ಅಂದರೆ 1 ನಿಮಿಷ ಫುಲ್ 1 ಮಿನಿಟ್ ಆ ಗ್ರೈಂಡಿಂಗ್ ವೀಲನ್ನು ಯೂಸ್ ಮಾಡೋದಕ್ಕೂ ಮೊದಲೇ ರನ್ ಮಾಡಲಿಕ್ಕೆ ಬಿಡಬೇಕು. ಸೊ ಆ ಸಂದರ್ಭದಲ್ಲಿ ಯಾವುದೇ ವರ್ಕನ್ನು ಮಾಡಬಾರ್ದು. ಡು ನಾಟ್ ಅಲೋ ಎನಿ ಒನ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಆರ್ ಇನ್ ಲೈನ್ ವಿತ್ ದ ಗ್ರೈಂಡಿಂಗ್ ವೀಲ್ ಡ್ಯೂರಿಂಗ್ ದಿಸ್ ಟೆಸ್ಟ್. ಈ ಟೆಸ್ಟ್ ಮಾಡುವಾಗ ಗ್ರೈಂಡಿಂಗ್ ವೀಲ್ಗೆ ಎದುರುಗಡೆಗೆ ಯಾರು ನಿಲ್ಲಬಾರ್ದು, ಆಪರೇಟರು ನಿಂತ್ಕೋಬಾರ್ದು. ಇವೆಲ್ಲ ಕಾಷನ್ಸು ವೀಲನ್ನು ಮೌಂಟ್ ಮಾಡ ನಂತರ ಮತ್ತು ವೀಲನ್ನು ಮೌಂಟ್ ಮಾಡುವಾಗ ಈ ಒಂದು ಎಚ್ಚರಿಕೆಯನ್ನು ನಾವು ಫಾಲೋ ಮಾಡಬೇಕು. ದೆನ್ ಸ್ಟಡಿ ದೀಸ್ ಇಲ್ಸ್ಟ್ರಕ್ಷನ್ ಕೇರ್ಫುಲಿ ಅಂಡ್ ನೋಟ್ ದ ಪಾಯಿಂಟ್ಸ್ ಟು ವಾಚ್ ವೆನ್ ಮೌಂಟಿಂಗ್ ಗ್ರೈಂಡಿಂಗ್ ವೀಲ್ಸ್. ಸೊ ಇಲ್ಲಿ ಸ್ಮಾಲ್ ಹೋಲ್ಸ್ ಇರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಕನ್ಸಿಡರ್ ವೈಲ್ ಮೌಂಟಿಂಗ್ ಎ ವೀಲ್ಸ್ ಹ್ಯಾವಿಂಗ್ ಎ ಸ್ಮಾಲ್ ಹೋಲ್ಸ್. ಇಂಥ ಸ್ಮಾಲ್ ಹೋಲ್ಸ್ನಲ್ಲಿ ಗ್ರೈಂಡಿಂಗ್ ವೀಲನ್ನು ಮೌಂಟ್ ಮಾಡುವಾಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಆ ಪಾಯಿಂಟ್ಸನ್ನು ನಾವು ವಾಚ್ ಮಾಡಬೇಕು ವೀಲನ್ನು ಮೌಂಟ್ ಮಾಡುವಾಗ. ಸೊ ನೋಡಿ, ಇಲ್ಲಿ ನಾನು 2 ತೋರಿಸ್ತೀನಿ, ಕರೆಕ್ಟ್ ಅಂಡ್ ಇನ್ಕರೆಕ್ಟ್ ಅಂತೇಳಿ. ಸೊ ಇಲ್ಲಿ ಈ ಒಂದು ಚಿತ್ರದಲ್ಲಿ ಕರೆಕ್ಟ್ ಅಂತ ಇದೆ. ಸೊ ಈ ಚಿತ್ರದಲ್ಲಿ ಸ್ಪಿಂಡಲ್ ಇದೆ, ಇನ್ನರ್ ಪ್ಲಾಂಜ್ ಇದೆ, ಈ ಕಡೆ ಔಟರ್ ಪ್ಲಾಂಜ್ ಇದೆ, ಬೋಲ್ಸ್ಟರ್ ಅನ್ನು ಹಾಕಿದ್ದಾರೆ, ಪೇಪರ್ ಡಿಸ್ಕ್ ಅನ್ನು ಹಾಕಿದ್ದಾರೆ, ಪ್ಲಾಂಜ್ ರೀಸಸ್ ಆಗಿದೆ. ಸೊ ದಿಸ್ ಇಸ್ ಕರೆಕ್ಟ್ ಮೆಥಡ್. ಆದರೆ ಈ ಚಿತ್ರಕ್ಕೆ ಬನ್ನಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ಏರಿಯಾ ಸರಿಯಾಗಿ ಮೈಂಟೈನ್ ಆಗಿದೆ, ಇಲ್ಲಿ ಕಾಂಟ್ಯಾಕ್ಟ್ ಏರಿಯಾ ಕರೆಕ್ಟ್ ಮೈಂಟೈನ್ ಆಗಿದೆ, ಇಲ್ಲಿ ಗ್ಯಾಪ್ ಇದೆ. ಮತ್ತು ಇನ್ನರ್ ಪ್ಲಾಂಜನ್ನು ಕೀ ಮಾಡಿಲ್ಲ. ಒಂದು ಪ್ಲಾಂಜ್ ನೋಡಿ, ಒಂದು ಪ್ಲಾಂಜ್ ಚಿಕ್ಕದಿದೆ, ಒಂದು ಪ್ಲಾಂಜು ದೊಡ್ಡದಿದೆ. ಮತ್ತು ಪ್ಲಾಂಜಲ್ಲಿ ರೀಸಸ್ ಗ್ರೂನೇ ಇಲ್ಲ, ಮತ್ತು ಬೋಲ್ಟರೇ ಹಾಕಿಲ್ಲ, ಪೇಪರ್ ಡಿಸ್ಕೇ ಇಲ್ಲಿ ಹಾಕಿಲ್ಲ. ಸೊ ಇದು ಇನ್ಕರೆಕ್ಟು, ಇದು ಕರೆಕ್ಟ್ ಮೆಥಡ್. ದೆನ್ ಇನ್ನೊಂದು ಕರೆಕ್ಟ್ ಇನ್ಕರೆಕ್ಟ್ ಅನ್ನು ನೋಡೋಣ. ಸೊ ಈ ಒಂದು ಚಿತ್ರದಲ್ಲಿ ವಾಸರ್ ಆಫ್ ಎ ಕಂಪ್ರೆಸಿಬಲ್ ಮೆಟೀರಿಯಲ್ಸ್ ಸಚ್ ಆಸ್ ಎ ಕಾರ್ಡ್ಬೋರ್ಡ್, ಲೆದರ್, ರಬ್ಬರ್ ಎಕ್ಸೆಟ್ರಾ ನಾಟ್ ಮೋರ್ ದೆನ್ 1.5 mm thick would be fitted between the wheel and flange. 1.5 mm ಇಂದ ಜಾಸ್ತಿ ತಿಕ್ಕಿರ್ತಕ್ಕಂಥ ಈ ಒಂದು ಡಿಸ್ಕನ್ನು, ಪೇಪರ್ ಡಿಸ್ಕನ್ನು ನಾವು ಅಲ್ಲಿ ಹಾಕ್ಬಾರ್ದು. ಅದು ಕಾರ್ಡ್ಬೋರ್ಡ್ ಇರ್ಬೋದು, ಲೆದರ್ ಇರ್ಬೋದು, ರಬ್ಬರ್ ಇರ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಬೋಲ್ಸ್ಟಾರ್ ಇದೆ, ಇಲ್ಲಿ ಬೋಲ್ಸ್ಟಾರ್ ಇದೆ. ಸೊ ಇಲ್ಲಿ ಅಂಡರ್ ಕಟ್ ಆಗಿದೆ, ನೆಸರಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ವೀಲನ್ನು ಈಸಿಯಾಗಿ ಫಿಟ್ ಆಗಿದೆ. ದಿಸ್ ಇಸ್ ದ ಕರೆಕ್ಟ್. ಇಲ್ಲಿ ಬೋಲ್ಸ್ಟಾರ್, ಪೇಪರ್ ಡಿಸ್ಕ್ ಹಾಕಿಲ್ಲ, ಇಲ್ಲಿ ಅಂಡರ್ ಕಟ್ಟೇ ಇಲ್ಲ, ಇಲ್ಲಿ ಅಂಡರ್ ಕಟ್ಸ್ ಇಲ್ಲ, ಒಂದು ಕಡೆ ಪ್ಲಾಂಜ್ ಇದೆ, ಇನ್ನೊಂದು ಕಡೆ ಪ್ಲಾಂಜೇ ಇಲ್ಲ. ದಿಸ್ ಇಸ್ ಇನ್ಕರೆಕ್ಟ್. ದಿಸ್ ಆರ್ ಆಲ್ ಇನ್ಕರೆಕ್ಟ್. ರಿಸಲ್ಟ್ ವಿತ್ ಸ್ಪಿಂಡಲ್ ಎಂಡ್ ನಟ್ ಈಸ್ ಎಕ್ಸೆಸಿವ್ಲಿ ಟೈಟೆಡ್. ಸೊ ಇಲ್ಲಿ ಸ್ಪಿಂಡಲ್ ನಟ್ಟನ್ನು ಎಕ್ಸೆಸಿವ್ಲಿ ನಾವೇನು ಮಾಡಿದ್ದೀವಿ, ಟೈಟೆಂಡ್ ಆಗಿದೆ. ಸೊ ಇವೆರಡು ಇನ್ಕರೆಕ್ಟ್. ದಿಸ್ ಇಸ್ ದ ಕರೆಕ್ಟ್ ಮೆಥಡ್. ಹಾಗಾಗಿ ಇಂಥ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ವೀಲ್ ಮೌಂಟಿಂಗ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಮಕ್ಕಳೇ ವೀಲ್ ಮೌಂಟಿಂಗ್ ಮತ್ತು ಟೆಸ್ಟಿಂಗ್ ಆಫ್ ವೀಲ್ ಅಂಡ್ ಮೌಂಟಿಂಗ್ ಆಫ್ ವೀಲ್, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ನೋಡ್ತಾ ಹೋಗೋಣ ಪರೀಕ್ಷಾ ದೃಷ್ಟಿಯಿಂದ ಮತ್ತು ನಿಮ್ಮ ಅಪ್ಲಿಕೇಶನ್ ದೃಷ್ಟಿಯಿಂದ. ವಾಟ್ ಈಸ್ ದ ಪರ್ಪಸ್ ಆಫ್ ಗ್ರೈಂಡ್ ವೀಲ್ ಟೆಸ್ಟಿಂಗ್ ಸೋನ್ ಇನ್ ದ ಫಿಗರ್? ಈ ರೀತಿ ಗ್ರೈಂಡಿಂಗ್ ವೀಲನ್ನು ಇಲ್ಲಿ ಒಂದು ಸ್ಟ್ರಿಂಗಲ್ಲಿ ಇಟ್ಕೊಂಡು ವುಡನ್ ಹ್ಯಾಂಡಲಲ್ಲಿ ಹೊಡಿತಾ ಇದ್ದಾರೆ, ಇನ್ನೊಂದು ಈ ರೀತಿ ಬೆಟ್ಟಲ್ಲಿ ಫಿಂಗರಲ್ಲಿ ಇಟ್ಕೊಂಡು ಬುಸ್ಸಲ್ಲಿ ಹಿಂಗೆ ಹೊಡಿತಾ ಇದ್ದಾರೆ. ಇದು ಏನು ಟೆಸ್ಟ್ ಮಾಡ್ತಾ ಇದ್ದಾರೆ? ಏನು ಟೆಸ್ಟು? ಕ್ರ್ಯಾಕ್ ಟೆಸ್ಟಾ? ನೋಡೋಣ. ಟೆಸ್ಟ್ ಕ್ರ್ಯಾಕ್ಸ್ ಆನ್ ಗ್ರೈಂಡಿಂಗ್ ವೀಲ್. ಇಲ್ಲಿ ಏನು ಟೆಸ್ಟ್ ಮಾಡ್ತಾ ಇದ್ದೀವಿ? ಕ್ರ್ಯಾಕ್ಸ್ ಅನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಎರಡನೇ ಪ್ರಶ್ನೆ ನೋಡೋಣ. ವಾಟ್ ಕೇರ್ ಟು ಬಿ ಟೇಕನ್ ವೈಲ್ ಪೊಸಿಷನಿಂಗ್ ದ ಟೂಲ್ ರೆಸ್ಟ್ ಆಫ್ ಗ್ರೈಂಡಿಂಗ್ ಮೆಷಿನ್? ಟೂಲ್ ರೆಸ್ಟ್ ಇರುತ್ತಲ್ಲ, ಅಲ್ಲಿ ಏನು ಕೇರನ್ನು ತಗೋಬೇಕು? ಸೊ ಪ್ರೊವೈಡ್ ಮಿನಿಮಮ್ ಗ್ಯಾಪ್ ಬಿಟ್ವೀನ್ ದ ವೀಲ್ ಅಂಡ್ ಟೂಲ್ ರೆಸ್ಟ್. ವೀಲು ಮತ್ತು ಟೂಲ್ ರೆಸ್ಟ್ ನಡುವೆ ಮಿನಿಮಮ್ ಗ್ಯಾಪ್ ಅಟ್ಲೀಸ್ಟ್ 2 mm, ಮಿನಿಮಮ್ 2 mm ಅಷ್ಟು ಗ್ಯಾಪ್ ಅಷ್ಟೇ ನಾವಲ್ಲಿ ಕೊಡಬೇಕು. ದ ಫಿಗರ್ ಶೋಸ್ ದಿ ಅಸೆಂಬ್ಲಿ ಆಫ್ ಎ ಮೌಂಟೆಡ್ ಗ್ರೈಂಡಿಂಗ್ ವೀಲ್. ನೇಮ್ ದ ಪಾರ್ಟ್ಸ್ ಮಾರ್ಕ್ಡ್ ಎ ಅಂಡ್ ಬಿ. ಇಲ್ಲಿ 2 ಪಾರ್ಟ್ ಕೊಟ್ಟವ್ರೆ ಈ ಚಿತ್ರದಲ್ಲಿ. ಎ ಏನು, ಬಿ ಏನು ಅಂತ ಸೊ ಹೇಳ್ತೀರಾ? ನೋಡೋಣ. ಎ ಇಸ್ ಕಾಲ್ಡ್ ಪ್ಲಾನ್, ಬಿ ಇಸ್ ಕಾಲ್ಡ್ ಗ್ರೈಂಡಿಂಗ್ ವೀಲ್. ವಾಟ್ ಈಸ್ ರಾಂಗ್ ಹಿಯರ್ ಇನ್ ರೆಸ್ಪೆಕ್ಟ್ ಆಫ್ ಗ್ರೈಂಡಿಂಗ್ ವೀಲ್ ಅಂಡ್ ಟೂಲ್ ರೆಸ್ಟ್? ಇಲ್ಲಿ ಟೂಲ್ ರೆಸ್ಟ್ ಮತ್ತು ಗ್ರೈಂಡಿಂಗ್ ವೀಲ್ ನಡುವೆ ಏನು ತಪ್ಪಾಗಿದೆ? ಏನು ತಪ್ಪಾಗಿದೆ? ಸೊ
ಗ್ಯಾಪ್ ಜಾಸ್ತಿ ಇದೆಯಲ್ಲ, ವೀಲು ಮತ್ತೆ ಟೂಲ್ ರೆಸ್ಟ್ ನಡುವೆ ಏನಿದೆ, ಗ್ಯಾಪ್ ಜಾಸ್ತಿ ಇದೆ. ಗ್ಯಾಪ್ ಬಿಟ್ವೀನ್ ಟೂಲ್ ಅಂಡ್ ಗ್ರೈಂಡಿಂಗ್ ವೀಲ್ ಈಸ್ ಟೂ ಮಚ್. So what is wrong with the method of grinding the chisel in the figure given here? So ಇಲ್ಲಿ ಒಂದು ಚಿಸಲ್ ಅಲ್ಲಿ ತಗೊಂಡು ಗ್ರೈಂಡ್ ಮಾಡ್ತಾ ಇದ್ದೆ, ಏನ್ ರಾಂಗ್ ಇಲ್ಲಿ? ಸೈಡ್ ಆಫ್ ದಿ ವೀಲ್ ಗ್ರೈಂಡಿಂಗ್ ಮಾಡಬಾರ್ದು, ಆದ್ರೆ ಇಲ್ಲಿ ಮಾಡ್ತಾ ಇದ್ದಾರೆ. So should not grind on the side of the grinding wheel. Choose the correct answer. What is the name of the part marked X? ಈ X ಅಂತ ತೋರಿಸಿರ್ತಕ್ಕಂಥದ್ದು ಏನೋ? This is called what? This is, ನೋಡೋಣ ಆನ್ಸರ್ ಇದೆಯಾ? ಟೂಲ್ ರೆಸ್ಟ್, spine wheel, course wheel and wheel guards. This is what? This is tool rest. A is the correct answer. So ಮಕ್ಕಳೇ ಈ ರೀತಿ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ನಲ್ಲಿ ಬರಬಹುದು. ಇದು ನಿಮಿ ಫಸ್ಟ್ ಇಯರ್ ಫಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಈ ಒಂದು ಲೆಸನ್ಸ್ ಇದೆ. ನೋಟ್ಸ್ ಅನ್ನ ಕೊಟ್ಟಿದ್ದೀನಿ. ನೋಟ್ಸ್ ನಲ್ಲಿ ಬರೀರಿ, ಮತ್ತೆ ಎಲ್ಲ ಅಸೈನ್ಮೆಂಟ್ಸ್ ಬುಕ್ ನಲ್ಲಿ ರೆಕಾರ್ಡ್ ಮಾಡಿ. ಏನೇ ಡೌಟ್ ಇದ್ರೂ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.